ನಮಸ್ಕಾರ ಫ್ರೆಂಡ್ಸ್, ನನ್ನ ಹೆಸರು ಪ್ರಶಾಂತ್ ಲೂಕ್ ಅಂತೇಳಿ. ನಾನು ಸಿರಾಮಿಕ್ ಇಂಜಿನಿಯರ್. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಸ್ಪೆಷಲ್ ಎಕ್ಸಲೆಂಟ್ ಆ್ಯಂಟಿ ಸ್ಕಿಡ್ ಟೈಲ್ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತೀನಿ. ಮಾರ್ಕೆಟಲ್ಲಿ ನೀವು ಆ್ಯಂಟಿ ಸ್ಕಿಡ್ ಟೈಲ್ ತೊಗೊಂಡು ಹೋದಾಗ ಏನಾಗುತ್ತೆ, ನಿಮಗೆ ಯಾವ ಟೈಲು ನಾನ್ ಗ್ಲಾಸಿ ಸರ್ಫೇಸ್ ಇದೆ, ಅಂದರೆ ಯಾವ ಸರ್ಫೇಸಲ್ಲಿ ಗ್ಲಾಸಿ ಇಲ್ಲ, ಆ ಟೈಲ್ ಕ್ಯಾಟಗರಿಯನ್ನು ನಾವು ಬೈ ಡಿಫಾಲ್ಟ್ ಆಗಿ ಆ್ಯಂಟಿ ಸ್ಕಿಡ್ ಟೈಲ್ ಕ್ಯಾಟಗರಿ ಅಂತೇಳಿ ನಾವು ಕರೆಯೋದು ಜನರಲಿ. ನೋಡಿ ಏನಾಗುತ್ತೆ, ಓವರ್ ದ ಪೀರಿಯಡ್ ಆಫ್ ಟೈಮ್ ಇವತ್ತಿನ ಡೇಟಲ್ಲಿ ನಾವು ನೋಡಿದಾಗ ಪ್ರತಿಯೊಂದು ಕಂಪ್ನಿಯಲ್ಲಿ ತುಂಬ ಇನ್ವೆನ್ಷನ್ಸ್ ಅವ್ರು ಮಾಡ್ತಾ ಇರ್ತಾರೆ. ಹೈಟೆಕ್ ಟೆಕ್ನಾಲಜಿಯಿಂದ ಹೈಟೆಕ್ ಮಷಿನ್ಸಲ್ಲಿ ಯೂಸ್ ಮಾಡಿ ಒಂದು ಒಳ್ಳೆ ಕ್ವಾಲಿಟಿ ಎಲ್ಲ ಪ್ರೊಡಕ್ಷನ್ ಟೈಲ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಇವತ್ತಿನ ಡೇಟಲ್ಲಿ ನಾವು ನೋಡಿದೆ ಆದರೆ ನಿಮಗೆ ಒಂದು ಸ್ಪೆಷಲ್ ಕ್ಯಾಟಗರಿಯಲ್ಲಿ, ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ, ಸ್ಪೆಷಲ್ ಕ್ಯಾಟಗರಿಯಲ್ಲಿ ಸ್ಪೆಷಲ್ ನಿಮಗೆ ಆ್ಯಂಟಿ ಸ್ಕಿಡ್ ಹೈಯೆಸ್ಟ್ ಗ್ರೇಡ್ ಕ್ವಾಲಿಟಿಯಲ್ಲಿ ನಿಮಗೆ ಮಾರ್ಕೆಟಲ್ಲಿ ಸಿಕ್ಬಿಡುತ್ತೆ. ಅದನ್ನು ಯೂಸ್ ಮಾಡಿದಾಗ ನೀವು ಒಂದು ವೇಳೆ ರೆಗ್ಯುಲರ್ ಆಗಿ ಸಿಗೋ ಟೈಲ್ ಜೊತೆ ಕಂಪೇರ್ ಮಾಡಿದಾಗ ಅದರಲ್ಲಿ ಮೋರ್ ದೆನ್ 90% ಸ್ಕಿಡ್ ಆಗೋ ಚಾನ್ಸಸ್ ತುಂಬ ಕಡಿಮೆ. ಯಾವ ಕಂಪ್ನಿಯಲ್ಲಿ ಸಿಗುತ್ತೆ ಅಥವಾ ಯಾವ ಒಂದು ಗ್ರೇಡೇಷನಲ್ಲಿ ಸಿಗುತ್ತೆ ಅದ್ರ ಬಗ್ಗೆ ನಾನು ನಿಮಗೆ ಸಿಂಪಲ್ ಆಗಿ ಮಾಹಿತಿ ಕೊಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ತುಂಬ ಟೆಕ್ನಿಕಲ್ ನಾನು ಹೋಗಲ್ಲ, ಯಾಕಂದರೆ ನನಗೆ ತುಂಬ ಜನ ಹೇಳ್ತಾ ಇದ್ರು ನೀವು ತುಂಬ ಟೆಕ್ನಿಕಲ್ ಮಾತಾಡ್ತಾ ಇರ್ತೀರಾ, ಅಷ್ಟೊಂದು ನಮ್ಗೆ ಅರ್ಥ ಆಗಲ್ಲ, ಸಿಂಪಲ್ ಆಗಿ ಹೇಳ್ಬಿಡಿ ಅಂತೇಳಿ. ಮತ್ತೊಂದು ವಿಡಿಯೋ ಲೆಂತ್ ತುಂಬ ಮಾಡಬೇಡಿ, ಕಡಿಮೆ ಇಡಿ. ಅದ್ರ ಬಗ್ಗೆನೂ ನಾನು ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ನಾನು ನಿಮಗೆ ಟು ದ ಪಾಯಿಂಟ್ ಇನ್ಫಾರ್ಮೇಷನ್ ಇದರಲ್ಲಿ ಕೊಟ್ಬಿಡ್ತೀನಿ. ಇದು ನಾನು ಟಾಪಿಕ್ ಶುರು ಮಾಡೋಕ್ಕಿಂತ ಮೊದಲು ಸ್ವಲ್ಪ ನನ್ನ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ. ಆಲ್ರೆಡಿ ಇದ್ರ ಬಗ್ಗೆ ನನಗೆ ತುಂಬ ಜನ ಹೇಳ್ತಾ ಇದ್ರು ನೀವು ಇಂಟ್ರೊಡಕ್ಷನ್ ಪಾರ್ಟಿ ಕೊಡಕ್ಕೆ ಹೋಗಬೇಡಿ ಅಂತೇಳಿ. ನೋಡಿ, ನೀವು ಆಲ್ರೆಡಿ ನನ್ನ ವಿಡಿಯೋಸಲ್ಲಿ ನೋಡ್ತಾ ಇದ್ದೀರಿ, ಪ್ಲೀಸ್ ನನ್ನ ಇಂಟ್ರೊಡಕ್ಷನ್ ಪಾರ್ಟ್ ಸ್ಕಿಪ್ ಮಾಡಿಬಿಟ್ಟು ಡೈರೆಕ್ಟ್ ನೀವು ಟಾಪಿಕಲ್ಲಿ ನೀವು ನೋಡ್ಬೋದು. ಇಂಟ್ರೊಡಕ್ಷನ್ ಪಾರ್ಟ್ ಆ್ಯಡ್ ಮಾಡೋ ರೀಸನ್ ಏನಂತಂದರೆ, ಒಂದು ವೇಳೆ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರಿ ನನ್ನ ಬಗ್ಗೆ ನಿಮಗೆ ಸ್ವಲ್ಪ ಐಡಿಯಾ ಬರಲಿ ಅಂತೇಳಿ ನಾನು ಇಂಟ್ರೊಡಕ್ಷನ್ ಪಾರ್ಟ್ ಕೊಡ್ತಾ ಇದ್ದೀನಿ. ನನ್ನ ಬ್ಯಾಕ್ಗ್ರೌಂಡು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟು. ನಾನು 7 ಇಯರ್ಸು ಬ್ರ್ಯಾಂಡೆಡ್ ಕಂಪ್ನಿಗಳಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ನಾನು ಜಾಬ್ ಮಾಡಿದ್ದೀನಿ. ಪುಣೆ ಮಹಾರಾಷ್ಟ್ರದಲ್ಲಿ ನಂದು ಟೈಲ್ ಶೋರೂಮ್ ಇದೆ. ಅದು ಬಿಟ್ಟು ಮಾರ್ಬಿಯಲ್ಲಿ ಆಫೀಸ್ ಇದೆ. ಮಾರ್ಬಿ ಅಂತಂದರೆ ಗುಜರಾತಲ್ಲಿ ಒಂದು ಸಿಟಿ ಬರುತ್ತೆ. ಮಾರ್ಬಿ ಅಂತೇಳಿ ವೇರ್ ಯು ಕ್ಯಾನ್ ಫೈಂಡ್ ಮೋರ್ ದೆನ್ 2000 ಟೈಲ್ ಮ್ಯಾನುಫ್ಯಾಕ್ಚರಿಂಗ್ ಇಟ್ಟು. ನೀವು ಯಾವುದೇ ಸಿಟಿಲಿದ್ದರೂ ನಿಮ್ಮ ಸಿಟಿಯಲ್ಲಿರೋ ಟೈಲ್ ಶೋರೂಮಲ್ಲಿ ಹೋಗಿ ನೀವೆಲ್ಲ ಟೈಲಿಂಗ್ ನೋಡ್ತಿರಲ್ಲ, ಅದರಲ್ಲಿರೋ ಮೋರ್ ದೆನ್ 90% ಟೈಲ್ಸಲ್ಲಿ ಬರೋದೆಲ್ಲ ಮಾರ್ಬಿಯಿಂದಲೇ. ವಿ ಆರ್ ದ ಸೆಕೆಂಡ್ ಲಾರ್ಜೆಸ್ಟ್ ಎಕ್ಸ್ಪೋರ್ಟ್ ಆಫ್ ಗೋಲ್ಡ್ ಆಫ್ಟರ್ ಚೈನಾ. ಆಫೀಸ್ ಇದೆ ನಂದು. ಅಲ್ಲಿ ತುಂಬ ಜನರಿಗೆ ಕಾಂಟ್ಯಾಕ್ಟ್ ಮಾಡಿ ಬರ್ತಾರೆ. ನಾನು ಡೈರೆಕ್ಟ್ ಫ್ಯಾಕ್ಟ್ರಿಯಿಂದ ಒಂದು ಒಳ್ಳೆ ಕ್ವಾಲಿಟಿಯಲ್ಲಿ ಒಳ್ಳೆ ಪ್ರೈಸಸಲ್ಲಿ ಮಟೀರಿಯಲ್ಸ್ ಎಲ್ಲ ನಾನು ಸೋರ್ಸಿಂಗ್ ಮಾಡಿ ನಾನು ಕೊಡ್ತೀನಿ. ಆಲ್ರೆಡಿ ಹಿಂದಿ ಲ್ಯಾಂಗ್ವೇಜಲ್ಲಿ ನನ್ನ ಯೂಟ್ಯೂಬ್ ಚಾನಲ್ ಇದೆ, ಪ್ರಶಾಂತ್ ಲುಕ್ ಅಂತೇಳಿ. ವೆರ್ ಯು ಕ್ಯಾನ್ ಫೈಂಡ್ ಮೋರ್ ದೆನ್ 450 ವಿಡಿಯೋಸು ರಿಲೇಟೆಡ್ ವಿತ್ ಟೈಲು, ಸ್ಯಾನಿಟರಿವೇರು, ಬಾತ್ರೂಮ್ ಫಿಟ್ಟಿಂಗ್ಸು, ಟಾಯ್ಲೆಟ್ಸ್ ಬಗ್ಗೆ. ಇಫ್ ಯು ಆರ್ ಕಂಫರ್ಟೇಬಲ್ ವಿತ್ ಹಿಂದಿ ಲ್ಯಾಂಗ್ವೇಜ್, ನೀವು ಹಿಂದಿಯಲ್ಲಿ ಸಹ ನೋಡ್ಬೋದು. ಅದರ್ವೈಸ್ ಈಗ ಬರೋ ದಿನಗಳಲ್ಲಿ ಕನ್ನಡದಲ್ಲೂ ಸಹ ನಾನು ನಿಮಗೆ ಪ್ರತಿಯೊಂದು ಟಾಪಿಕ್ ಬಗ್ಗೆ ವಿಡಿಯೋಸ್ ಮಾಡಿ ನಿಮಗೆ ಮಾಹಿತಿ ಕೊಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಈಗ ನಾನು ನಿಮಗೆ ಟಾಪಿಕ್ ಬಗ್ಗೆ ಮಾಹಿತಿ ಕೊಡ್ತೀನಿ. ನಾನು ಹೇಳ್ತಿದ್ದೆ ಒನ್ ಆಫ್ ದ ಹೈಯೆಸ್ಟ್ ಗ್ರೇಡಲ್ಲಿ ಸಿಗೋ ಸ್ಪೆಷಲ್ ಆ್ಯಂಟಿ ಸ್ಕಿಡ್ ಟೈಲ್ ಅಂತೇಳಿ. ನೀವು ಹೆಸರು ಕೇಳ್ಬೋದು, ಸೊಮಾನಿ ಸಿರಾಮಿಕ್ ಅಂತೇಳಿ. ಒನ್ ಆಫ್ ಬ್ರ್ಯಾಂಡೆಡ್ ಕಂಪನಿ ಇನ್ ಇಂಡಿಯಾ. ಅಮಾಂಗ್ ದ ಟಾಪ್ 5 ಕಂಪ್ನೀಸಲ್ಲಿ ಬರುತ್ತೆ. ಒನ್ ಆಫ್ ದ ಓಲ್ಡ್ ಕಂಪನಿ. ಇವತ್ತಿನ ಡೇಟಲ್ಲಿ ಸಲ್ಮಾನ್ ಖಾನ್ ಅವರು ಈ ಕಂಪ್ನಿದೊಂದು ಬ್ರ್ಯಾಂಡ್ ಅಂಬಾಸಿಡರ್ ಇದ್ದಾರೆ, ಸೊಮಾನಿ ಸಿರಾಮಿಕ್ ಅಂತೇಳಿ. ನೋಡಿ, ನಾನು ಯಾವುದೇ ಕಂಪ್ನಿ ಬಗ್ಗೆನೂ ಪೇಡ್ ಪ್ರಮೋಷನ್ ಮಾಡೋದಿಲ್ಲ. ಯಾವ ಕಂಪ್ನಿಯಲ್ಲಿ ಒಂದು ಒಳ್ಳೆ ಒಂದು ಬೆಸ್ಟ್ ಕ್ವಾಲಿಟಿ ಕ್ಯಾಟಗರಿಲಿ ಟೈಲ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರಲ್ಲ ಅದ್ರ ಬಗ್ಗೆ ನಾನು ಮಾಹಿತಿ ಕೊಡೋದು. ನಿಮ್ಗೆ ಅದು ಯೂಸ್ ಆಗೋ ಥರ ಇದ್ದರೆ ಮಾತ್ರ ನಾನು ಕಂಪ್ನಿ ಬಗ್ಗೆ ಮಾತಾಡ್ತೀನಿ. ಇವ್ರ ಹತ್ರ ಒಂದು ನಾನು ಹೇಳ್ತಾ ಇದ್ದೆ ಸ್ಪೆಷಲ್ ಟೈಲ್ ಇದೆ, ಒಂದು ಕೆಟಗರಿಲಿ ಅವ್ರು ಮಾಡ್ತಾರೆ. ಕೆಟಗರಿ ಹೆಸರಿದೆ ಸ್ಲಿಪ್ ಶೀಲ್ಡ್ ಅಂತೇಳಿ. ಇದು ಒಂದು ಪೇಟೆಂಟೆಡ್ ಟೈಲು. ಪೇಟೆಂಟ್ ಅಂದರೆ ಏನಂತಂದರೆ, ಇವರು ಸ್ವಂತ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮಾಡಿ ಒಂದು ಟೈಲನ್ನು ಡೆವಲಪ್ ಮಾಡಿ ಅದು ಪೇಟೆಂಟೆಡ್ ಮಾಡಿದ್ದಾರೆ. ಪೇಟೆಂಟ್ ಅಂದರೆ ಬೇರೆ ಯಾವ ಕಂಪನಿ ಏನಿದೆಯಲ್ಲ ಅವ್ರದ್ದೊಂದು ಟೆಕ್ನಾಲಜಿ ಕಾಪಿ ಮಾಡಿ ಆ ಥರ ಪ್ರಾಡಕ್ಟ್ಸ್ ಮಾಡೋಕ್ಕೆ ಬರಲ್ಲ. ಎಕ್ಸಲೆಂಟ್ ಪೇಟೆಂಟೆಡ್ ಸ್ಪೆಷಲ್ ಅಲ್ಲಿ ಮಾಡಿರೋ ಟೈಲು ಸ್ಲಿಪ್ ಶೀಲ್ಡ್ ಅಂತೇಳಿ. ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತೀನಿ, ಕಂಪ್ನಿ ಹೆಸರಿಟ್ಟಾಗ ಅದರದ್ದೊಂದು ಟೆಕ್ನಿಕಲ್ ರೀಸನ್ ಇರುತ್ತೆ. ಹೆಸರಿದೆ ಸ್ಲಿಪ್ ಶೀಲ್ಡ್ ಅಂತೇಳಿ. ಶೀಲ್ಡ್ ಅಂದರೆ ಸಮಥಿಂಗ್ ಲೇಯರ್, ನಿಮಗೆ ಸ್ಲಿಪ್ ಮಾಡೋಕ್ಕೆ ಅದು ಬಿಡಲ್ಲ. ಅದರ ಸಲುವಾಗಿ ಇದಕ್ಕೆ ಸ್ಪೆಷಲ್ಲು ಸ್ಲಿಪ್ ಶೀಲ್ಡ್ ಅಂತ ಹೆಸರಿಟ್ಟಿದ್ದಾರೆ. ಮತ್ತೊಂದೇನೆಂದರೆ, ಈ ಒಂದು ಕಂಪ್ನಿ ಬಿಟ್ಟು ನಿಮಗೆ ಬೇರೆ ಕಂಪ್ನಿಗಳಲ್ಲೂ ಸಹ ಮಾರ್ಬಿ ಕಂಪ್ನಿಗಳಲ್ಲಿ ನೋಡಿದಾಗ ನಿಮಗೆ ಅಲ್ಲೂ ಸಹ ನಿಮಗೆ ಒಂದು ಎಕ್ಸಲೆಂಟ್ ಕ್ವಾಲಿಟಿಯಲ್ಲಿ ಸ್ಪೆಷಲ್ ಆ್ಯಂಟಿ ಸ್ಕಿಡ್ ಟೈಲ್ ಸಿಗುತ್ತೆ. ಅದು R9 ಹಿಡ್ಕೊಂಡು R11 ಸರ್ಫೇಸ್ ಅಂತ ಬರುತ್ತೆ.
ನಾನು ತುಂಬ ಟೆಕ್ನಿಕಲಿ ಏನು ಹೇಳೋದಿಲ್ಲ. ನಾನು ನಿಮಗೆ ಅರ್ಥ ಆಗೋ ಥರ ಸಿಂಪಲಾಗಿ ಹೇಳ್ತಾ ಹೋಗ್ತೀನಿ. ನಿಮಗೆ ಒಂದು ವೇಳೆ ಸ್ಪೆಷಲ್ ಆ್ಯಂಟಿಸ್ಕಿಡ್ ಬೇಕಂದರೆ ನೀವು ನಿಮ್ಮ ಸಿಟಿಯಲ್ಲಿರೋ ಶೋರೂಮಲ್ಲಿ ಹೋಗಿ ನನಗೆ ಒಂದು ಸೊಮಾನಿಯಲ್ಲಿ ಸಿಗೋ ನೀವು ಸ್ಪೆಷಲ್ ಆ್ಯಂಟಿಸ್ಕಿಡ್ ನಾನು ಹೇಳ್ತಾ ಇದ್ದೆ ಸ್ಲಿಪ್ ಶೂಟ್ ತೊಗೋಬೋದು. ಅದರ್ವೈಸು ಅವ್ರಿಗೆ ಕೇಳಿ ನೀವು ನನಗೆ R9 ಹಿಡ್ಕೊಂಡು R11 ಸರ್ಫೇಸಲ್ಲಿ ನನಗೆ ಟೈಲ್ ಸಿಗ್ಬೋದಾ ಅಂತೇಳಿ. ಅಂದರೆ ಒಂದು ಸ್ಪೆಷಲ್ ಕೆಡೆ ಟೈಲ್ ಇದೆ, ಅದರಲ್ಲಿ R9 ಹಿಡ್ಕೊಂಡು R11 ಅಂತೇಳಿ ಒಂದು ಬೇರೆ ಬೇರೆ ಸರ್ಫೇಸಲ್ಲಿ ನಿಮಗೆ ಒಳ್ಳೆ ಗುಣಮಟ್ಟದ ಒಂದು ಅಗೇನ್ ಸ್ಪೆಷಲ್ ಆ್ಯಂಟಿಸ್ಕಿಡ್ ಟೈಲ್ ಸಿಗುತ್ತೆ. ಇವೆರಡು ಆ್ಯಂಟಿಸ್ಕಿಡ್ ನಾನು ಒಂದು ವೇಳೆ ನಾರ್ಮಲ್ ನೀವು ಮಾರ್ಕೆಟಲ್ಲಿ ಸಿಗೋ ಆ್ಯಂಟಿಸ್ಕಿಡ್ ಜೊತೆ ನಾನು ಕಂಪೇರ್ ಮಾಡಿದಾಗ ನಾನು ಹೇಳ್ತಾ ಇದ್ದೀನಿ ನಿಮಗೆ ಸ್ಲಿಪ್ ಶೀಲ್ಡ್ ಟೈಲ್ ಆಯಿತು ಅಥವಾ R9 ಅಥವಾ R11 ಅಂತೇಳಿ ನಾನು ಸ್ಪೆಷಲ್ ಆ್ಯಂಟಿಸ್ಕಿಡ್ ಹೇಳ್ತಾ ಇದ್ದೆಲ್ಲ, ನಾನು ಸ್ಕಿಡ್ ರೆಸಿಸ್ಟೆನ್ಸ್ ಬಗ್ಗೆ ನಾನು ಮಾತಾಡಿದಾಗ ಅಂದರೆ ಸ್ಕಿಡ್ ಆಗೋ ಚಾನ್ಸಸ್ ಬಗ್ಗೆ ಮಾತಾಡಿದಾಗ ಮೋರ್ ದೆನ್ 90% ಸ್ಕಿಡ್ ಆಗೋ ಚಾನ್ಸಸ್ ನಿಮಗೆ ಕಡಿಮೆ ಸಿಗುತ್ತೆ ಎಲ್ಲಿ ಸ್ಪೆಷಲ್ ಆ್ಯಂಟಿಸ್ಕಿಡ್ ನೀವು ತೊಗೊಂಡಾಗ. ಇದು ಸ್ಪೆಷಲ್ ಆಗಿ ಮಾಡಿರೋ ಟೈಲು, ಸೊ ಅದಕ್ಕೆ ನಿಮಗೆ ಸ್ಲಿಪ್ ಆಗೋ ಚಾನ್ಸಸ್ ತುಂಬ ಕಡಿಮೆ. ಈವನ್ ಇದ್ರ ಮೇಲೆ ನೀರು ಬಿದ್ದರೂ ಸಹ ನಿಮಗೆ ಸ್ಲಿಪ್ ಆಗೋ ಚಾನ್ಸಸ್ ಅಗೇನ್ ಕಡಿಮೆ ಇರುತ್ತೆ. ಸೊ ಐಡಿಯಲಿ ನಾನು ಮಾತಾಡಿದಾಗ ನಿಮ್ಮ ಮನೆಯಲ್ಲಿ ಒಂದು ವೇಳೆ ಸೀನಿಯರ್ ಸಿಟಿಸನ್ ಇದ್ದಿದ್ದೇ ಆದರೆ ನಿಮಗೆ ಒಂದು ವೇಳೆ ಎಲ್ಲ ಒಳ್ಳೆ ಆ್ಯಂಟಿಸ್ಕಿಡ್ ಅಲ್ಬೇಕು, ನನಗೆ ಯಾವ ಥರದ ರಿಸ್ಕ್ ತೊಗೋ ಚಾನ್ಸೇ ಬೇಡ ಅಂತಂದರೆ ಯು ಕ್ಯಾನ್ ಗೋ ವಿತ್ ಸ್ಪೆಷಲ್ ಪೆಟೆಂಟೆಡ್ ಟೈಲು ಅಥವಾ R9 to R11 ಸೀರೀಸು. ಬಾತ್ರೂಮ್ ಸಲುವಾಗಿ, ಮನೆ ಫ್ಲೋರಿಂಗ್ ಸಲುವಾಗಿ, ಎಂಟೈರ್ ಮನೆ ಫ್ಲೋರಿಂಗಲ್ಲಿ ಹಾಕಬೇಕಾ ಹಾಕಿ. ಸೀನಿಯರ್ ಸಿಟಿಸನ್ ಸಲುವಾಗಿ ಸ್ಪೆಷಲಿ ನೀವೇನಾದರೂ ಯೂನಿಟ್ ನಡೆಸ್ತಾ ಇದ್ರಿ ಅಥವಾ ಸ್ಪೆಷಲಿ ಮಕ್ಕಳ ಸಲುವಾಗಿ ನೀವೇನಾದರೂ ಸ್ಕೂಲ್ ಆಯಿತು ಅಥವಾ ನರ್ಸರಿ ಯೂನಿಟ್ಸ್ ಆಯಿತು ನೀವು ಮಾಡಿಸ್ತಾ ಇದ್ದೀರಾ, ಅಥವಾ ನೀವು ನಾನು ಮತ್ತೊಂದು ಇಲ್ಲಿ ಆ್ಯಡ್ ಮಾಡ್ತೀನಿ ನೋಡಿ, ನೀವು ಹಾಸ್ಪಿಟಲಲ್ಲಿ ಎಮರ್ಜೆನ್ಸಿ ಏರಿಯಾ ಇರುತ್ತೆ, ಆ್ಯಂಬುಲೆನ್ಸ್ ಎಲ್ಲ ಬಂದಾಗ ಸ್ಟ್ರೆಚರ್ ಮೇಲೆ ನಾವೇನು ಮಾಡ್ತೀವಿ ಪೇಷಂಟ್ಸ್ಗೆಲ್ಲ ಅದ್ರ ಮೇಲೆ ಮಲಗಿಸ್ಬಿಟ್ಟು ಸ್ವಲ್ಪ ಸ್ಪೀಡಲ್ಲಿ ಹೋಗ್ತಾ ಇರ್ತೀವಿ. ಆ ಒಂದು ಏರಿಯಾದಲ್ಲಿ ಏನಾಗುತ್ತೆ ನಿಮಗೆ ಒಂಥರ ರಶ್ ಫೀಲಲ್ಲಿ ಇರುತ್ತೆ ಅಲ್ಲ ನಿಮಗೆ, ಆ ಥರ ಏರಿಯಲ್ಲೆಲ್ಲ ನೀವು ಈ ಥರ ಸ್ಪೆಷಲ್ ಆ್ಯಂಟಿಸ್ಕಿಟಲ್ಲಿ ಯೂಸ್ ಮಾಡ್ಬೋದು. ತುಂಬ ಉಪಯೋಗ ಇದು. ನಾನು ಜಸ್ಟು ಪರ್ಟಿಕ್ಯುಲರ್ ಆಗಿ ನಾನು ನಿಮಗೆ ಸ್ಪೆಸಿಫಿಕ್ ಏರಿಯಾ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಎಲ್ಲಿ ನಿಮಗೆ ಅನಿಸುತ್ತೆ ನನಗೆ ರಿಸ್ಕ್ ತಗೋ ಚಾನ್ಸೇ ಬೇಡ ಸ್ಕಿಡ್ ಬಗ್ಗೆ, ನೀವು ಸ್ಪೆಷಲ್ ಆ್ಯಂಟಿಸ್ಕಿಟಲ್ಲಿ ತೊಗೋಬೋದು. ನಾರ್ಮಲ್ ಆಗಿ ಸಿಗೋ ಟೈಲಲ್ಲಿ ಇದರಲ್ಲಿ ತುಂಬ ವ್ಯತ್ಯಾಸ ಇರುತ್ತೆ. ಯಾಕಂದರೆ ನಾನು ಹೇಳ್ತಾ ಇದ್ದೆ ಪೆಟೆಂಟೆಡ್ ಟೈಲು ಸ್ವಂತ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮಾಡಿರೋ ಟೈಲ್. ಇದರಲ್ಲಿ ಏನಾಗುತ್ತೆ ಸರ್ಫೇಸ್ ಮೇಲೆ ಒಂದು ಸ್ಪೆಷಲ್ ಅಪ್ಲಿಕೇಶನ್ ಮಾಡಿಬಿಡ್ತಾರೆ ಅವರು. ಆ ಒಂದು ಅಪ್ಲಿಕೇಶನ್ ಏನಾಗ್ಬಿಡುತ್ತೆ, ನೀವು ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ನೀವು ಅದ್ರ ಮೇಲೆ ಕಾಲಿಟ್ಟಾಗ ನಿಮ್ಗೆ ಏನೋ ಒಂಥರ ಗ್ರಿಪ್ ಎಕ್ಸ್ಟ್ರಾ ಸಿಕ್ಕಿದೆ ಅಂತ ನಿಮಗೆ ಇದು ಆಗುತ್ತೆ, ಫೀಲ್ ಆಗುತ್ತೆ. ಇದು ನಾನು ಹೇಳಿ ಫೀಲ್ ಮಾಡೋಕ್ಕೆ ಬರಲ್ಲ. ನೀವು ಒಂದು ವೇಳೆ ನಿಮ್ಮ ಸಿಟಿಯಲ್ಲಿ ಹೋಗಿ ನೀವು ಪೆಟೆಂಟೆಡ್ ಟೈಲ್ ಅಂತ ಹೇಳ್ತಾ ಇದ್ದೆ ಸುಮಾರಿದು ಅಥವಾ R11 ಸರ್ಫೇಸ್ ಟೈಲ್ ಜೊತೆ ನೀವು ಬೇರೆ ಆ್ಯಂಟಿಸ್ಕಿಡ್ ಟೈಲು ಅದ್ರ ಜೊತೆ ನೀವು ತೆರಗಡೆ ಇಟ್ಟು ನೀವು ಅದ್ರ ಮೇಲೆ ಕಾಲಿಟ್ಟಾಗ ನಿಮಗೆ ಇಮಿಡಿಯೇಟಾಗಿ ಗೊತ್ತಾಗ್ಬಿಡುತ್ತೆ ಇದರಲ್ಲಿ ನಿಮ್ಗೆ ಏನೋ ಸ್ಪೆಷಲ್ ಗ್ರಿಪ್ಪಿಂಗ್ ಸಿಗ್ತಾ ಇದೆ ಅಂತೇಳಿ. ನಾನು ಹೇಳ್ತಾ ಇದ್ದೆ ನೀರು ಬಿದ್ದರೂ ಸಹ ನಿಮಗೆ ಅದ್ರ ಮೇಲೆ ಸ್ಕಿಡ್ ಆಗೋ ಚಾನ್ಸಸ್ ತುಂಬಾ ಕಡಿಮೆ. ಸೊ ನಿಮಗೆ ಎಲ್ಲಿ ಅನಿಸುತ್ತೆ ಅಲ್ಲ ಇಲ್ಲ ನನಗೆ ಈ ಥರ ರಿಸ್ಕ್ ತಗೋದು ಬೇಡನೇ ಬೇಡ, ಈ ಒಂದು ಸ್ಪೆಷಲ್ ಏರಿಯಾದಲ್ಲಿ ನನಗೆ ಬೆಸ್ಟ್ ಆ್ಯಂಟಿಸ್ಕಿಡ್ ಟೈಲೇ ಬೇಕು ಅಂತಂದರೆ ಯು ಕ್ಯಾನ್ ಗೋ ವಿತ್ ಅ ಸ್ಪೆಷಲ್ ಆ್ಯಂಟಿಸ್ಕಿಡೆಡ್ ಟೈಲು ವಿಚ್ ಆರ್ ಅವೈಲೇಬಲ್ ಇನ್ ಯುವರ್ ಮಾರ್ಕೆಟು.